ನಾನು ಬಂದೆ, ನಮ್ಮ ಮಗುನ ನೋಡ್ಕೊಂಡೋಗೋಣ ಅಂತ ಕುಂದಾಣಿಗೆ ಬಂದೆ ಬೆಂಗಳೂರಿಂದ. ಬರೋ ಅಷ್ಟೊತ್ತಿಗೆ ಮನೆ ಹತ್ರ ಗಲಾಟ ನಡೀತಿತ್ತು. ನಾನು ಬಂದು ಅಲ್ಲೇ ಆಟ ಇದ್ದೆ ಮನೆ ಮುಂದೆ. ಯಾಕಪ್ಪ ನನ್ನ ಮಗುನ ಹೊಡಿತಿದ್ದೀರಾ, ಏನಕ್ಕ ಈ ಥರ ಹೊಡಿತಿದ್ದೀರಾ ಅಂತ ನಾನು ಕೇಳಿದ್ಕ, ಏಯ್ ನೀನು ಯಾವಳೆ ಕೇಳಕ್ಕ ಅಂದ್ಬಿಟ್ಟು ನನ್ನನ್ನು ಹೊಡೆದ್ರು. ಆಮೇಲೆ ನನ್ನ ಮಗುನ ಅವರಮ್ಮ, ಅವನು ಮತ್ತು ಅವನ ಜೊತೆಲಿ ಇನ್ನೂ 4 ಜನ ಸೇರಿ ನನ್ನ ಮಗುನ ಈಗ ಸೀಗಿಸಿ ದೊಕ್ಕಿ ಒದ್ದು ಅವರಮ್ಮ ಮುಂದಲ್ಲಿ ಇಟ್ಕೊಂಡು ಕತ್ತಲ್ಲ ಇಸ್ಕಿ ಕೆಡಬಿಟ್ರು. ಅಲ್ಲೇ ಪ್ರಾಣ ಹೋಯ್ತು ಸ್ವಾಮಿ ನನ್ನ ಮಗುಕ. ಆಮೇಲೆ ನನ್ನ ಕೇಳಿದ್ಕ ಕೋರ್ಟಿಂದನೇ ಬಂದಿದ್ದೀನಿ, ಪೊಲೀಸರು ನನ್ನ ಕೈ ಕೆಳಗವ್ರೆ, ಈ ಸ್ಟೇಷನವರು ಏನು ಮಾಡ್ಕೊಳಕ್ಕಾಗಲ್ಲ, ನಾನಿವತ್ತು ಏನು ಬೇಕಾ ನಿಮ್ಮನ್ನು ಸಾಯಿಸಿ ಒಂದೇ ಗುಣಕ್ಕೆ ಹಾಕಿ ಮುಚ್ಚೋ ಗಂಟ ಬಿಡಲ್ಲ, ಅದೇನು ಕಿತ್ಕೊಂತಾರೆ ಕಿತ್ಕೊಳ್ಳೆ, ನಿನ್ನೂ ಸಾಯಿಸ್ತೀನಿ ಏನೇ ಮಾಡೋಂಗಿದ್ದಿ ಅಂದ್ಬಿಟ್ಟು ನನ್ನ ಮಗುನ ಹೊಡೆದು ಸಾಯಿಸಿದ್ದೇನೆ ಸ್ವಾಮಿ. ಈ ಥರ ಅನ್ಯಾಯ ನನ್ನ ಮಗುಕ, ಇನ್ನೊಬ್ರು ಹೆಣ್ಮಗುಕ ಆಗ್ಬಾರ್ದು ಸ್ವಾಮಿ. ನನ್ನ ಮಗುಕ ಗಲ್ಲು ಶಿಕ್ಷೆ ಕೊಟ್ಟು ಅವನ್ನ ನನ್ನ ಮಗುಗೆ ನ್ಯಾಯ ಕೊಡಬೇಕು, ನನ್ನ ಮಗುಗೆ ಶಾಂತಿ ನೆಮ್ಮದಿ ಕೊಟ್ಟು ನೀವು ಕಾಪಾಡಬೇಕು ಸ್ವಾಮಿ, ನೀವೇ ದೇವ್ರುಗಳು. ಇವತ್ತು ಕೈ ಹಿಡ್ದು ಗಣ್ಣು ನನ್ನ ಮಗುಕ್ಕ ಹಾಲೇ ಇಲ್ದಿರಾದ, ಸಪೋರ್ಟ್ ಇಲ್ದಿರಾದ, ಇವತ್ತು ಯಾವನೋ ಬಂದು ನನ್ನ ಮಗುನ ಹೊಡೆದು, ಯಾರೋ ಬಂದು ಹೊಡೆದು ಪ್ರಾಣ ತೆಗಿಯೋಷ್ಟು ಶಕ್ತಿ ಬಲ ಕೊಟ್ಟವ್ರಂದರೆ ಇವ್ನು ಗಣ್ಣಾದವನು ಏನಕ್ಕೆ ಇರ್ಬೇಕು ಸ್ವಾಮಿ. ಇವತ್ತು 10 ಜನ ರೋಡಾಗಿ ನೋಡ್ತಾವ್ರೆ ಸ್ವಾಮಿ, ಒಬ್ಬರು ಬಂದು ಬಿಡ್ಸ್ಕೊಳಲ್ಲ. ಇವತ್ತು ನನ್ನ ಮಗನ ಬಿಡ್ಸ್ಕೊಳಕ್ಕೆ ಹೋಗಿ ನನ್ನ ಹೊಡೆದು ನನ್ನ ಆತ ನೋಡ್ಬಿಟ್ರು ಸ್ವಾಮಿ. ಆಮೇಲೆ ಏನಾಯ್ತು ಗೊತ್ತಿಲ್ಲ ಸ್ವಾಮಿ, ನಾವು ಹಾಸ್ಪಿಟ್ಲಿಗೆ ಹಾಕೊಂಡಿದ್ವಿ ನಮ್ಮ ಮಗುನ. ಇವತ್ತು ಏನು ಮಾಡ್ಕೊಳಕ್ಕಾಗಲ್ಲ, ಕಿತ್ಕೊಳ್ತೀನಿ ನೀನು ಅಂದ್ಬಿಟ್ಟು ನನ್ನ ಮಗುನ ಒದ್ದು ಸಾಯಿಸಿ ಹೋಗ ಬರಪ್ಪ ಅಲ್ಲೇ ರೋಡಲ್ಲೇ ಹೋಗ್ಬಿಟ್ಟು ಸ್ವಾಮಿ. ಅವಳ ತಾಯಿ ಇನ್ನೂ 4 ಜನ ಸೇರಿ ಹೋಗ್ತಿದ್ರು. ಇಲ್ಲ ಸ್ವಾಮಿ, ಗೊತ್ತಿಲ್ಲ ಸ್ವಾಮಿ, ಮನೆ ಪಕ್ಕದಾಗಿರೋರು. ಆಮೇಲೆ ಇವತ್ತು ಬಿಡಲ್ಲ, ಏನ್ ಮಾಡ್ತೀರಿ ಮತ್ತೆ. ಹುಡುಗಿನ ಕರ್ಕೊಂಡೋದಾಗಿಂದ ಜೈಲಾಗಿದ್ದ, ಬಿಡ್ಸ್ಕೊಂಡು ಇವತ್ತು ಬೇಲ್ ಮೇಲೆ ಬಂದಿದ್ದಾನೆ ಸ್ವಾಮಿ. ಬೇಲ್ ಮೇಲೆ ಬಂದಿದ್ದೀನಿ, ಇವತ್ತು ಏನು ಕಿತ್ಕೊಂಡ್ರಿ ನನ್ನ, ಇವತ್ತು ನೋಡೆ ನಿನ್ನೂ ಸಾಯಿಸ್ತೀನಿ ಅಂದ್ಬಿಟ್ಟು ನನ್ನ ಮಗು ಮೇಲೆ ಬಂದು ಈ ಥರ ಅಪಾರ ಮಾಡಿ ಸಾಯಿಸಿ ಕೊಲೆ ಮಾಡ್ತಾರೆ ಸ್ವಾಮಿ. ಇವತ್ತು ನಾನು ಬಿಡ್ಸ್ಕೊಳಕ್ಕೆ ಹೋಗಿದ್ಕ ನನ್ನ ಮಗುನ ಈ ಥರ ಅಲ್ಲೇ ಪ್ರಾಣ ಹೋಯ್ತು ಬೀದಿನಾಗೆ ರೋಡಾಗೆ. ಇವತ್ತು ನನ್ನ ಮಗುನ ಬಿಡ್ಸ್ಕೊಳಕ್ಕೆ ಯಾರೂ ಬರಿಲ್ಲ ಸ್ವಾಮಿ. ನಮ್ಮ ಅಮ್ಮನ ಯಾಕೆ ಹೊಡಿತಿದ್ದೀರಂತ ಅಂಬರೀಷಗೆ ನನ್ನ ಮೊಮ್ಮಗನ ಬಂದು ಕೇಳಿದ್ಕ ಅವನು ನಿಂಗೆ ಹಿಡ್ಕೊಂಡು ಗುತ್ತಿ ಇಟ್ಬಿಟ್ಟು ಸ್ವಾಮಿ. ಆಮೇಲೆ ಆ ಮಗುಗೆ ಕಣ್ಣು ಕಾಣಿಸಿರಾಗೋದು, ಅವನು ಒಂದು ಕಡೆ ಬಿತ್ತೋದ ಸ್ವಾಮಿ, ನಾನು ಒಂದು ಕಡೆ ಬಿತ್ತೋದೆ, ನನ್ನ ಮಗು ಒಂದು ಕಡೆ ಬಿತ್ತು, ಅಲ್ಲೇ ಪ್ರಾಣ ಹೋಯ್ತು ಸ್ವಾಮಿ. ಇವತ್ತು ನನ್ನ ಮಗುಗೆ ನ್ಯಾಯ ಕೊಡ್ಬೇಕು ನೀವು, ನನ್ನ ಮಗುಗೆ ಶಾಂತಿ ನೆಮ್ಮದಿ ಸಿಕ್ಬೇಕು ಸ್ವಾಮಿ ನೀವು. ಇನ್ನೊಬ್ರು ಹೆಣ್ಮಕ್ಳು ನನ್ನ ಹೆಸರು ಮುಂಡ್ರಮ್ಮ ಸ್ವಾಮಿ. ಸಂಜೆ ಒಂದು 5 ಗಂಟೆಯಲ್ಲಿ ನಮ್ಮಮ್ಮ ಆಚೆ ಕೆಲಸ ಮಾಡ್ತಾ ಇರ್ತಾರೆ. ಅವನು ರೋಡಲ್ಲಿ ಗಾಡಿಯಲ್ಲಿ ಬರ್ಬೇಕಾದ್ರೆ ಬಾಯಿಗೆ ಮುಂದೆ ಬೈಕೊಂಡೋಗಿರ್ತಾನೆ. ಯಾಕೆ ಬೈಕೊಂಡು ಹೋಗ್ತೀನಿ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ಹೊಡೆದಿರ್ತಾನೆ, ತಳ್ತಾನೆ. ನಾನು ಹೋಗ್ತೀನಿ ಯಾಕೆ ತಳಿದೆ ಅಂತ. ಅವನ ಅವೇಚ್ಛ ಪದಗಳಿಂದ ನನ್ನ ಒಂದು ಕಣ್ಣಿಗೆ ಹೆಸರು ಹೊಡಿತಾನೆ. ನನ್ನ ಮಗನ ಯಾಕೆ ಹೊಡೆದೆ ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮಮ್ಮನೂ ಹೊಡಿತಾರೆ. ಅವ್ರ ಜೊತೆಗೆ ಅವರ ಅಮ್ಮ, ಅವರ ಅಣ್ಣ ಮತ್ತು ಅವ್ರ ಗಣೇಶ ಅಂತ ಬಂದು ಬೇಕು ಅಂತಲೇ ಸಾಯಿಸ್ಬೇಕು ಅಂತಲೇ ಹೊಡೆದು ಇವು ಸಾಯಿಸ್ಬಿಟ್ಟು ಗುದ್ದಿ ಸಾಯಿಸ್ತಾರೆ. ಮತ್ತು ಪಕ್ಕದಲ್ಲಿ ದೊಣ್ಣೆ ಇರುತ್ತೆ, ಅದನ್ನು ಎತ್ಕೊಂಡ್ಬಂದು ಹೊಡೆಗೆ ಬರ್ತಾರೆ. ನಾನು ಕೈ ಅಡ್ಡ ಇಕ್ತೀನಿ, ನನ್ನ ಕೈ ಏಟಾಗುತ್ತೆ. ಅಷ್ಟೊತ್ತಿಗೆ ಎಲ್ಲರೂ ಹೊಡೆದು ಹೆಂಗಾನ ಕಾಲ ಕೈಯಲ್ಲೆಲ್ಲ ಹೊಡೆದಾಕಿ ಸಾಯಿಸ್ಬಿಟ್ರು. ಹಾಂ, ಅವನು ಯಾವಾಗಲೂ ಬೈಕೊಂಡು ಹೊಡ್ತಾ ಇರೋನು, ನಾವು ಸೈಲೆಂಟಾಗಿ ಇದ್ರೆ ಯಾವಾಗೂ ಜಾಸ್ತಿ ಮಾಡ್ತಾನೆ ಇರೋನು. ಅದಕ್ಕೆ ನನ್ನ ಕೇಳಿದ್ರೆ ಯಾಕೆ ಹಿಂಗೆ ಮಾಡ್ತೀನಿ, ಇದಕ್ಕೆ ಈ ಥರ ಮಾಡ್ದ. ಎಷ್ಟು ದಿನದಿಂದ ಹಂಗೆ ಮಾಡ್ತಾ ಇದ್ದ ಅವರು? ಅವನು ಬೇರೆ ಮೇಲೆ ಆಚೆಗೆ ಬಂದಿಂದ ಮಾಡ್ತಾನೆ ಇದ್ದ. ಏನು ದ್ವೇಷ ನೀವು ಅವ್ರಿಗೂ ನಿಮ್ಗೂ? ನಾನು ತಂಗಿನ ಕರ್ಕೊಂಡೋಗಿದ್ದ, ಆಮೇಲೆ ಫೋಕಸ್ ಕೇಸ್ ಆಗಿತ್ತು. ಆಮೇಲೆ ಬೇಲ್ ಮೇಲೆ ಆಚೆ ಬಂದ, ನಿನ್ನ ತಂಗಿನ ನಂಬಿಕೆ ಕೊಟ್ಟು ಮಾಡಬೇಕು, ಇಲ್ಲಾಂದರೆ ನಿಮ್ನ ಯಾರನ್ನೂ ಉಳಿಸಲ್ಲ, ಒಬ್ಬೊಬ್ಬರನ್ನ ಕತ್ತರಿಸಾಕಿ ಒಂದೇ ಗುಣಿನ ಮುಚ್ಚಾಕ್ತೀರಿ ಅಂತ ಹೇಳಿದರು. ಅವನೇನು ಕೆಲಸ ಮಾಡ್ತಾನೆ? ರೋಡಿ ಶೀಟರ್, ಅವನು ಫುಡ್ ರೋಡಿ ಕೆಲಸ. ಒಂದು ಪ್ರಜ್ವಲ್. ಈಗ ನಿಮ್ಗೆ ನ್ಯಾಯ ಬೇಕು. ದಿನಾಂಕ 20 ಫೆಬ್ರವರಿ ಮಧ್ಯಾಹ್ನ ಮೇಲೆ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಕೊತ್ನೂರು ನಮ್ಮ ಗ್ರಾಮ. ಕೊತ್ನೂರಿಂದ ನಮ್ಮ ತಾಯಿ ದತ್ತ ಮುಂಡ್ರತ್ನಮ್ಮ. ಕುಂದಾಣ ಗ್ರಾಮಕ್ಕೆ ನಮ್ಮ ಅಕ್ಕಂದ್ರಿಗೆ ಬಂದಿರೋನ್ನ ಮದುವೆ ಮಾಡಿಕೊಟ್ಟಿದ್ದೀರಿ. 2004-5 ಮದುವೆ ಮಾಡಿಕೊಟ್ಟಿದ್ದೀರಿ. ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಯರು ಕೊಟ್ಟಿದ್ದೀರಿ. ನಮ್ಮ ಅಕ್ಕನಿಗೆ
ಮಕ್ಳಿರ್ತಾರೆ. ರೇಣುಕಾ ಅನ್ನೋರು ಮರ್ಡರ್ ಆದಂಥ ವ್ಯಕ್ತಿ, ಅವ್ರಿಗೆ 2 ಮಕ್ಳಿರ್ತಾರೆ, ಪ್ರಜ್ವಲ್ ಅಂತ ಹೇಳ್ಬಿಟ್ಟು. ನೆನ್ನೆ ಕುಂದಣ ಗ್ರಾಮದ ರಂಜಿತ್ ಎಂಬ ವ್ಯಕ್ತಿ ಹಾಗೂ ಅವನ ತಾಯಿ ಹಾಗೂ ಅವನಿಂದ ಇನ್ನ 2 ಸಹ ಇದ್ರಂತೆ. ಆ ವ್ಯಕ್ತಿ ಅವನ ಹೆಸರು ಗಣೇಶ್ ಅಂತೆ, ಅವನಿಗೆ ಇನ್ನೊಂದು ಹೆಸರಿದೆ ನಾರಾಯಣ ಸ್ವಾಮಿ ಅಂತಾನೆ ಕರೀತಾರಂತೆ. ಮತ್ತೆ ಅವನಿಂದ ಯಾರೋ ಇನ್ನೊಬ್ಬ ಅವ್ರ ಅಣ್ಣ ಅಂತೆ, ಅಕ್ಯೂಸ್ಡ್ ಅಣ್ಣ, ಏಕಾಏಕಿ ಮನೆ ಹತ್ರ ಬಂದು ನಮ್ಮ ಅಕ್ಕನ್ನ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ನಮ್ಮ ತಾಯಿ ಮಧ್ಯಾಹ್ನ ಮೇಲೆ ನಮ್ಮ ಅಕ್ಕನ ನೋಡ್ಕೊಂಡ್ ಬರ್ಬೇಕಂತೇಳಿ ಕುಂದಣ ಗ್ರಾಮಕ್ಕೆ ಬರ್ತಾರೆ. ಮಧ್ಯಾಹ್ನದ ಮೇಲೆ ನಮ್ಮ ತಾಯಿ ಬಂದು ಆಟೋ ಇಳೋದಕ್ಕೂ ಒಂದಾಗಿದೆ. ಅಷ್ಟರಲ್ಲಿ ಅವ್ರು ಬಂದು ನಮ್ಮ ಅಕ್ಕನ ಹೊಡಿತಾ ಇದ್ರಂತ. ಏನಂತ ವಿಚಾರದಲ್ಲಿ ಹೊಡಿತಾ ಇದಾರೆ ನೋಡು, ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರಿ, ನಿನ್ನ ಮಗಳನ್ನ ಕರ್ಕೊಂಡೋಗಿದ್ದಕ್ಕೆ ಪೊಲೀಸರು ಏನೋ ಕಿತ್ಕೊಳಕ್ಕಾಗಿಲ್ಲ, ಕೋರ್ಟ್ನಿಂದ ಏನೂ ಕಿತ್ಕೊಳಕ್ಕಾಗಿಲ್ಲ, ಕೋರ್ಟಿಂದ ಈಚೆ ಬಂದಿದ್ದೀನಿ ರಾಜಾರೋಷವಾಗಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ನಿನ್ನ ಮಗಳನ್ನ ಕರ್ಕೊಂಡೋದಕ್ಕೆ, ಏನು ಕಿತ್ಕೊಂತೀರಾ, ಈಗ ನಿನ್ನೂ ಹೊಡೆದು ಸಾಯಿಸ್ತೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ ನೋಡ್ತೀರಾ ಅಂತೇಳ್ಬಿಟ್ಟು ನಮ್ಮ ಅಕ್ಕನ್ನ ಅವ್ರ ತಾಯಿ ಹಿಡ್ಕೊಂಡು ಕೂದಲಲ್ಲಿ ಹಿಡ್ಕೊಂಡು ಹೊಡಿತಾದ್ರಂತೆ. ಇವ್ರು ಏಕಾಏಕಿ ಬಾಡಿ ಮೇಲೆಲ್ಲ ಹೊಡೆದಾಕಿದ್ದಾನೆ. ನಮ್ಮ ಅಕ್ಕ ಅಲ್ಲೇ ಬಿದ್ದಾಗಿದ್ದಾರೆ. ಆ ಸಮಯದಲ್ಲಿ ನಮ್ಮ ಅಕ್ಕನ ಮಗ ಪ್ರಜ್ವಲ್ ನಮ್ಮಮ್ಮನ ಯಾಕೆ ಹೊಡಿತದೆ ಅಂತ ಹೇಳ್ಬಿಟ್ಟು ಬಂದು ಕೇಳಕ್ ಬಂದವಾಗ ಅಯ್ಯೋ ನೀನು ಅಂತ ಹೇಳ್ಬಿಟ್ಟು ಅವನ್ಕೂ ಹೊಡೆದಾಕಿದ್ದಾರೆ. ಕಣ್ಣು ನೋಡಿ ಇಲ್ಲೂ ಹೊಡೆದಿದ್ದಾರೆ. ಅವನು ಈ 1 ವರ್ಷಗಳ ಹಿಂದೆ, 1 ವರ್ಷ ಅಥವಾ 2 ವರ್ಷಗಳ ಹಿಂದೆ ವಿಶ್ವನಾಥ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿರ್ತದೆ. ನಮ್ಮ ಅಕ್ಕನ ಮಗಳಿಗೆ 17 ವರ್ಷ, 17 ವರ್ಷದ ಹುಡುಗಿನ ಕರ್ಕೊಂಡು ಪರಾರಿ ಆಗಿರ್ತಾನೆ. ಅದಾದಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾರು? ನಮ್ಮ ಭಾವ ಆದಂಥ ಅಂಬರೀಷ್ ಮತ್ತು ನಮ್ಮ ಅಕ್ಕ ಆದಂಥ ರೇಣುಕಾ. ಕಂಪ್ಲೇಂಟು ಕೋರ್ಟ್ಗೆ ಹೋಗಿ ಕೋರ್ಟಲ್ಲೆಲ್ಲ ತಾವೇ ಇದ್ದು ಎಲ್ಲ ಆಗಿರ್ತೈತೆ. ಅದ್ರದ್ದು ಆದೇಶ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಇವನು ಹೊರಗಡೆ ಬಂದಾನಂತ ಹೇಳ್ಬಿಟ್ಟು ಇತ್ತೀಚೆಗೆ ಊರಲ್ಲೆಲ್ಲ ಸುತ್ತಾಡ್ತಾ ಇದ್ದಂತೆ.